ನಮಸ್ತೆ ಕರ್ನಾಟಕ. ನಾನು ಯಾವಾಗಲೂ ಕುಂತ್ಕೊಂಡೇ ವಿಡಿಯೋ ಮಾಡ್ತೀನಿ, ಯಾಕಂದರೆ ಇದು ನನ್ನ ವಿಡಿಯೋ ಸೆಟ್ಟು. ಇಲ್ಲೆಲ್ಲ ವಿಡಿಯೋ ಮಾಡ್ತಾ ಇರ್ತೀನಿ. ಇವರೇ ನನ್ನ ಫೋಟೋಗ್ರಾಫರು ಹಾಗೆ ವಿಡಿಯೋಗ್ರಾಫರು, ಯಾವಾಗಲೂ ಇವರೇ ವಿಡಿಯೋ ಮಾಡ್ತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಹಾಗೆ ನಿನ್ನೆ ನಡೆದ ಒಂದು ಬಿಗ್ ಬಾಸ್ ಅಲ್ಲಿ ಏನಾಗಿದೆ ಅಂದರೆ, ಈ ವಾರ ಫುಲ್ಲು ಎಲ್ಲರ ಫ್ಯಾಮಿಲಿಗಳು ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಅವರವರಿಗೆ ಮೀಟಪ್ ಆಗೋಕ್ಕೆ. ಹಾಗೆ ಬಂದಿರ್ತಕ್ಕಂಥ ಫ್ಯಾಮಿಲಿಯಲ್ಲಿ ನಮ್ಮ ಗಿಲ್ಲಿಗೆ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಯಾಕಂದರೆ ಅವರವರ ಮಕ್ಕಳು ಸ್ಪರ್ಧಿಗಳಿದ್ರು ಕೂಡ ನಮ್ಮ ಗಿಲ್ಲಿನೇ ಇಷ್ಟಪಡ್ತಾ ಇದ್ದಾರೆ. ಅದು ನನಗೆ ಇಷ್ಟ ಆಯಿತು. ಹಾಗೆ ಧನುಷ್ ಅವರಮ್ಮ ಏನು ಹೇಳ್ತಾರೆ ಗೊತ್ತಾ, ಧನುಷ್ ಅವರು ಇರ್ಲಿಲ್ಲ ಅಂದ್ರೆ ನಾನು 99 ಓಟು ನಮ್ಮ ಗಿಲ್ಲಿಗೆ ಆಗ್ತಿದ್ದೆ. ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಹಾಗೆ ಅವರು ಚೆನ್ನಾಗಿ ಕಾಮಿಡಿ ಮಾಡ್ತಾರಂತ ಹೇಳ್ತಾ ಇದ್ರು. ಹಾಗೆ ಸೂರಜ್ ಅವ್ರ ಅಮ್ಮ ಹಾಗೆ ಅಕ್ಕ ಕೂಡ ಅದನ್ನೇ ಹೇಳಿದ್ರು, ಅವರು ಚೆನ್ನಾಗಿ ಆಟ ಆಡ್ತಾರೆ ಹಾಗೆ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಅದಕ್ಕೆ ನನಗೆ ತುಂಬಾ ಇಷ್ಟ. ಬರೀ ಇಂಥದೆಯ ಏಕೆ ನಮ್ಮ ಕರ್ನಾಟಕದ ಜನತೆ ಇಷ್ಟೊಂದು ಇಷ್ಟಪಡ್ತಾರೆ ಅಂದ್ರೆ ನಮ್ಮ ಗಿಲ್ಲಿಗೆ ಅದೇ ಒಂದು ಕಾರಣಕ್ಕೆ. ಯಾಕಂದ್ರೆ ಅವರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಚೆನ್ನಾಗಿ ಆಟ ಆಡ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋರಿಗೆಲ್ಲ ಏನನ್ಸುತ್ತೆ ಅಂದ್ರೆ, ಗಿಲ್ಲಿಗೆ ಆಟನೇ ಆಡಕ್ ಬರಲ್ಲ, ಅವ್ನು ಕೆಲಸ ಮಾಡಲ್ಲ. ಯಾವಾಗ್ಲೂ ಏನ್ ರೀಸನ್ ಹೇಳ್ತಾರೆ ಗೊತ್ತಾ, ಅವನು ಕೆಲಸನೇ ಮಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ಅವನು ಕೆಲಸ ಮಾಡ್ತಾನೆ, ಅದು ಯಾರಿಗೆ ಕಾಣಲ್ಲ. ಹಾಗೆ ಯಾವುದೇ ಒಂದು ಟಾಸ್ಕ್ ಅಲ್ಲಿ ಅವ್ನು ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅಂದ್ರೆ ಅದು ಯಾರಿಗೆ ಗೊತ್ತಿರಲ್ಲ. ಆದ್ರೂ ಕೂಡ ನಮ್ಮ ಗಿಲ್ಲಿಗೆ ಎಲ್ಲ ಟಾರ್ಗೆಟ್ ಮಾಡ್ತಾರೆ. ಸೊ ಇದೊಂದು ನನಗೆ ಇಷ್ಟ ಆಗ್ಲಿಲ್ಲ ಬಿಗ್ ಬಾಸ್ ಅಲ್ಲಿ. ಈಗ ಕರ್ನಾಟಕದಲ್ಲಿ ನೋಡಿ 99% ಜನ ನಮ್ಮ ಗಿಲ್ಲಿಗೆ, ಎಲ್ಲಿ ಉತ್ತರ ಕರ್ನಾಟಕದಲ್ಲಾಗ್ಲಿ ಯಾವ ಕಡೆನೇ ಆಗ್ಲಿ, ಹಾಗೆ ನೋಡಿದಿರ್ತಾನೆ. ಧನುಷ್ ಅವರಮ್ಮ ಕೂಡ ನಮ್ಮ ಗಿಲ್ಲಿನ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ನೀವೇ ಲೆಕ್ಕ ಹಾಕಿ. ಅವ್ರ ಮಗನೂ ಒಬ್ಬ ಸ್ಪರ್ಧಿ, ಆದ್ರೂ ಕೂಡ ಗಿಲ್ಲಿಗೆ ಇಷ್ಟಪಡ್ತಾರೆ. ಯಾಕಂದ್ರೆ ಅವ್ನು ಚೆನ್ನಾಗಿ ಆಟ ಆಡ್ತಾನೆ, ಚೆನ್ನಾಗಿ ಕಾಮಿಡಿ ಮಾಡ್ತಾನೆ. ಅದೇಗೋಸ್ಕರ, ಅದೇ ಒಂದು ಕಾರಣಕ್ಕೆ ಎಲ್ಲರೂ ನಮ್ಮ ಗಿಲ್ಲಿನೇ ಇಷ್ಟಪಡೋದು. ಸೊ ಇನ್ನೊಂದೇನಂದ್ರೆ, ಗಿಲ್ಲಿ ಬಂದ್ಮೇಲೆ ಚಾನಲ್ ಕೂಡ ನಂಬರ್ 1 ಆಗಿದೆ. ಇದೊಂದು ಪ್ಲಸ್ ಮೈಂಡ್. ಹಾಗೆ ಎಲ್ಲರಿಗೆ ನಗಿಸ್ತಾನೆ, ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಇದೂ ಎಲ್ಲರಿಗೆ ಪ್ಲಸ್ ಪಾಯಿಂಟ್. ಸೊ ಅದಕ್ಕೋಸ್ಕರನೇ ಗಿಲ್ಲಿಗೆ ಇಷ್ಟಪಡ್ತಾನೆ ಇರ್ತಾರೆ ಜನ. ಯಾರೆಷ್ಟೇ ಟಾರ್ಗೆಟ್ ಮಾಡಿದ್ರು ಬಿಗ್ ಬಾಸ್ ಗೆಲ್ಲೋದು ನಮ್ಮ ಗಿಲ್ಲಿನೇ. ಸೊ ಅದಕ್ಕೋಸ್ಕರ ಎಲ್ಲರಿಗೆ ಹೇಳೋದೇನಂದ್ರೆ, ಇನ್ನೇನು ಫೈನಲ್ಸ್ ನಿಯರ್ ಬಂತು. 2026ರಲ್ಲಿ ನಮ್ಮ ಗಿಲ್ಲಿ ಟ್ರೋಫಿ ತಗೊಂಡು, ಬಿಗ್ ಬಾಸ್ ಟ್ರೋಫಿ ತಗೊಂಡು ಬರ್ಬೇಕಂತ ಅದೊಂದು ಆಸೆ. ಸೊ ಎಲ್ಲರೂ ಓಟ್ ಹಾಕಿ, ಯಾಕಂದ್ರೆ ಇನ್ನೇನು ಬಿಗ್ ಬಾಸ್ ಫೈನಲ್ ನಿಯರ್ ಬಂತು. ಸೊ ಆದಷ್ಟು ಓಟ್ ಮಾಡಿ ಎಲ್ಲರೂ. ಸೊ ಆದಷ್ಟು ಈ ವಿಡಿಯೋನ ನಮ್ಮ ಗಿಲ್ಲಿ ಫ್ಯಾನ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಅಷ್ಟೇ.